ಏನು ಮಾಡ್ತಾ ಇದೆಯಾ? ನೀವು ಕೆಟ್ಟವರಲ್ಲ, ಕೆಟ್ಟವ್ರ ಹಾಗೆ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಷ್ಟೇ. ಹಾಗಂತ ನಿಮ್ಗೆ ಯಾರು ಹೇಳಿದ್ರು? ಯಾರೂ ಹೇಳೋದು ಬೇಕಾಗಿಲ್ಲ, ನನಗೆ ಎಲ್ಲ ಗೊತ್ತಾಗ್ತಿದೆ. ಅಂಜಲಿ ಅಮ್ಮವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಬೇಕಾರೆ ನೀವು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರಂತೆ. ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ಇದು ನನಗೆ ಗೊತ್ತಾಗ್ತಿದೆ. ಕೆಟ್ಟವ್ರು ಯಾರು ಈ ಥರ ನಡ್ಕೊಳ್ಳೋದಿಲ್ಲ, ಒಳ್ಳೆಯವ್ರು ಮಾತ್ರನೇ ಮನಸ್ಸಿಗೆ ಮರ್ಯಾದೆಗೆ ಹಂಚ್ಕೋತಾರೆ. ಓಹೋ, ಅಂತೂ ನಾನೊಬ್ಬ ಮನುಷ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಅಷ್ಟೇ ಸಾಕು. ನಮ್ಮ ತಲೆಯವರಿಗೆ ತುಂಬ ಅನುಭವ ಇದೆ, ತಿಳುವಳಿಕೆನೂ ಇದೆ. ಅವರೇ ನಿಮ್ಮನ್ನು ಅಷ್ಟು ಹಚ್ಕೊಂಡಿದ್ದಾರೆ, ಪ್ರೀತಿಯಿಂದ ಮಾತಾಡ್ಸಿದ್ದಾರೆ. ಅವ್ರಿಗೆ ಸಂಬಂಧಗಳ ಬಗ್ಗೆ ಗೊತ್ತಾಗದೇ ಇರ್ಬೋದು, ಆದರೆ ನೀವೊಬ್ಬ ಮನುಷ್ಯ ಅನ್ನೋದು ಗೊತ್ತಾಗಿದೆ. ನಿಮ್ಮ ಒಳ್ಳೆಯ ಮನಸ್ಸನ್ನು ಅವ್ರು ಗುರುತಿಸಿದ್ದಾರೆ. ನಾನೇ ಅದನ್ನು ಗಮನಿಸದೆ ನಿಮ್ಮ ಬಗ್ಗೆ ಅನುಮಾನ ಪಟ್ಬಿಟ್ಟೆ. ನನ್ನ ಅನುಮಾನ ಎಲ್ಲ ಸುಳ್ಳಾಯಿತು. ಆದರೆ ನಂಗೆ ಒಂದು ಅರ್ಥ ಆಗ್ತಿಲ್ಲ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ನಿಮ್ಮ ಜೀವನದಲ್ಲಿ ಏನು ನಡೀತಿದೆ? ನೀವು ಯಾರು? ದಯವಿಟ್ಟು ನಿಜ ಹೇಳಿ. ನಿಮ್ಮ ಉದ್ದೇಶ ಒಳ್ಳೇದಾಗಿದ್ದರೆ ನಾನು ನಿಮ್ಗೆ ಸಾಥ್ ಕೊಡ್ತೀನಿ, ನಾನು ನಿಮಗೆ ಬೆಂಗಾವಲಾಗಿ ನಿಂತ್ಕೊಳ್ತೀನಿ. ಈ ಮನೆ ಕುಡಿ ಅಂಜಲಿ ಅವ್ರು ಇದ್ದಾರಲ್ಲ, ಅವ್ರ ಮಗಳು ನಮಗೆ ಗೋಕರ್ಣದಲ್ಲಿ ಸಿಕ್ಕಿದ್ರು. ಈ ಮಗು ಯಾರಿಗೂ ಅಂತ ನಮಗೂ ಗೊತ್ತಿಲ್ಲ. ಈ ಮಗುನ ಅಪ್ಪ ಅಮ್ಮ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೋ ಏನೋ. ಹೇಗಾದರೂ ಮಾಡಿ ಈ ಮಗುನ ಅವ್ರ ಅಪ್ಪ ಅಮ್ಮನ ಹತ್ರ ನೀವೇ ಸೇರಿಸ್ಬೇಕು. ಮನೇಲಿ ಯಾರೇ ಅಡ್ಡ ಬಂದ್ರು ಅವ್ರ ಕತೆನ ಮುಗಿಸಿ ಆ ಮಗುನ ಒಣದುರ್ಗ ಎಸ್ಟೇಟ್ಗೆ ತಗೊಂಡೋಗೋಣ. ಮಗುನ ಕರ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದರೆ ಈ ಮನೆಯವರೆಲ್ಲ ನನ್ನೇ ಆ ಮಗುನ ತಂದೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತು. ನನಗೆ ಇಲ್ಲಿರೋದಕ್ಕೂ ಆಗದೆ, ಅಲ್ಲಿಗೆ ಹೋಗೋಕ್ಕೂ ಆಗದೆ, ಸತ್ಯ ಹೇಳೋಕ್ಕೂ ಆಗದೆ, ಸುಳ್ಳು ಹೇಳೋದಕ್ಕೆ ನನ್ನ ಮನಸ್ಸು ಒಪ್ಪದೆ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಲ್ಲ ನನಗೆ. ಇಷ್ಟೆಲ್ಲ ಸಾಲದು ಅಂತ ನನ್ನ ಹೆಂಡತಿ ಬೇರೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೇನು ಹೇಳೋದು, ಈ ಮನೆಯವ್ರಿಗೇನು ಹೇಳೋದು, ಏನೋ ನನಗೆ ತಲೆಯೆಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ಹೇಳು ಪುಟ, ಯಾರು ನಿಮ್ಮಪ್ಪ? ನೋಡು, ಇವಾಗ ನೀನು ನಿಜ ಹೇಳಲೇಬೇಕು. ಏನ್ ಮಾಡ್ತಿದ್ಯಾ ಧನು? ಮಗು ಹತ್ರ ಏನ್ ಮಾತಾಡ್ತಿದ್ದೆ? ಇವ್ರಮ್ಮನ ಮೇಲೆ ಇವಳು ಪ್ರಾಮಿಸ್ ಮಾಡಿದಾಳೆ. ಈಗ ಇವ್ರಪ್ಪ ಯಾರು ಅಂತ ಇವಳು ನಿಜ ಹೇಳಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಇವ್ರಮ್ಮ. ಹೌದು ಹೌದು ಪುಟ, ನೀನು ಪ್ರಾಮಿಸ್ ಮಾಡಿದ್ಯಲ್ಲ, ಪ್ರಾಮಿಸ್ ಮಾಡಿದ್ಮೇಲೆ ಸುಳ್ಳು ಹೇಳಲೇಬಾರ್ದು. ನೀನೇನಾದ್ರೂ ಸುಳ್ಳು ಹೇಳ್ಬಿಟ್ರೆ ಆಮೇಲೆ ನಿಮ್ಮಮ್ಮನ ಗತಿ. ಇಲ್ಲ ಇಲ್ಲ, ನಮ್ಮಮ್ಮಂಗೆ ಏನೂ ಆಗ್ಬಾರ್ದು ಅಲ್ವಾ? ಹಾಗಿದ್ರೆ ನಿಜ ಹೇಳ್ಬೇಕು. ಹೇಳು ಕಂದ, ನಿಮ್ಮಪ್ಪ ಯಾರು? ಹೇಳು ಪುಟ, ಯಾರು ನಿಮ್ಮಪ್ಪ? ನಮ್ಮಪ್ಪ ಯಾರು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ನಮ್ಮಮ್ಮನ ಮೇಲೆ ಪ್ರಾಮಿಸ್ ಮಾಡಿದ್ದೀನಿ, ನಿಜ ಹೇಳ್ಬೇಕಲ್ವಾ? ಹೌದು, ನೀನ್ ನಿಜ ಹೇಳ್ಬೇಕು. ಹೇಳು ಕಂದ, ಯಾರು ನಿಮ್ಮಪ್ಪ? ಸರಿ, ಹಾಗಾದ್ರೆ ನಾನು ನಿಜ ಹೇಳ್ತೀನಿ. ನಾನು ಹೇಳಿದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಮ್ಮಪ್ಪ ಯಾರು ಅಂದರೆ, ನಮ್ಮಪ್ಪ ನಮ್ಮಮ್ಮನ ಗಂಡ. ನಾನು ನಿಜ ಹೇಳಿದ್ದೀನಿ, ಸುಳ್ಳು ಹೇಳಿಲ್ಲ. ಆನೆ ತೋರ್ಸಕ್ಕೆ ರೆಡಿಯಾಗಿ. ಏಯ್ ಅಲ್ಲದನು, ಈ ವಯಸ್ಸಿಗೆ ಎಂತ ಚಾಣಾಕ್ಷ ಬುದ್ಧಿ ನೋಡು. ನಮ್ಗೆ ಚಳ್ಳೆ ಹಣ್ಣು ತಿನ್ಸಿ ಹೋಗ್ಬಿಟ್ಲು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಾನು ನಿಮ್ಮನ್ನು ಅವಮಾನ ಮಾಡಿದೆ, ಬೈದೆ, ಆರೋಪಗಳನ್ನು ಹೊರಿಸಿದೆ. ಆದರೆ ಒಂದು ಕ್ಷಣನೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಪರವಾಗಿಲ್ಲ ಬಿಡಿ. ಮತ್ತು ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡ್ತಾಯಿದ್ರು. ನಿಮ್ಮ ಉದ್ದೇಶ ಏನು, ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ಈ ಮನೆ ಸಂತೋಷನ, ನೆಮ್ಮದಿನ ಕಾಪಾಡೋದು ನಿಮ್ಮ ಉದ್ದೇಶ. ಇದರಲ್ಲಿ ತಪ್ಪೇನಿಲ್ಲ. ತಲೆಯವರಂದರೆ ನನಗೆ ಪ್ರಾಣ. ಈ ಜೀವ ಇರೋದು ಅವ್ರಿಗೋಸ್ಕರ. ಅವರು ನೆಮ್ಮದಿಯಾಗಿರಬೇಕು. ಅವ್ರಿಗೇನಾದರೂ ತೊಂದರೆ ಆದರೆ ಅದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ಹೀಗೆಲ್ಲ ನಡ್ಕೊಂಡೆ. ನೋಡಿ, ನಿಮ್ಮ ಉದ್ದೇಶ, ನನ್ನ ಉದ್ದೇಶ, ಇಬ್ಬರ ಉದ್ದೇಶನೂ ಒಂದೇ. ಆದರೆ ದಾರಿ ಮಾತ್ರ ಬೇರೆ ಅಷ್ಟೇ. ಇನ್ಮೇಲೆ ನಮ್ಮಿಬ್ಬರು ದಾರಿ ಒಂದೇ ಆಗಬೇಕು. ಅಂಜಲಿ ಅಮ್ಮವ್ರ ಜೀವನ ಸರಿ ಹೋಗಬೇಕು. ಆದರೆ
ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು ಅಂದರೆ ಮೊದಲು ನಾವು ದೀಪಕ್ನ ಹುಡುಕ್ಬೇಕು. ದೀಪಕ್ ಸಿಗಬೇಕು ಅಂದರೆ ಅಂಜಲಿ ಅವ್ರು ಹುಷಾರಾಗಬೇಕು. ನಿಮಗೆ ದೀಪಕ್ ಬಗ್ಗೆ ಏನಾದರೂ ಗೊತ್ತಾ? ನಾನು ಒಂದೇ ಒಂದು ಸಲ ಅವ್ರ ಮನೆಗೆ ಹೋಗಿ ಬಂದಿದ್ದ ನೆನಪು. ಆಗ ಅವ್ರನ್ನ ನೋಡಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಯಾವ ವಿಷಯನೂ ಗೊತ್ತಿಲ್ಲ. ಸರಿ, ಇರಲಿ ಬಿಡಿ. ಡಾಕ್ಟ್ರ್ ಹೇಳಿದ ನೆನಪಿದೆ ತಾನೇ, ಅಂಜಲಿ ಅವ್ರು ಹುಷಾರಾಗಬೇಕಂದ್ರೆ ಅವ್ರಿಗೆ ವಾತಾವರಣ ಬದಲಾಗಬೇಕು. ಸುಖ ದುಃಖ ಆವೇಶ ಇದೆಲ್ಲದು ಅವ್ರಿಗೆ ಬರಬೇಕು. ಅದೆಲ್ಲ ಬರಬೇಕು ಅಂದರೆ ಅವ್ರ ಕಣ್ಮುಂದೆ ಏನಾದರೂ ಒಂದು ಘಟನೆ ನಡಿಬೇಕು. ಸರಿ, ಹಾಗಾದರೆ ಅಂಜಲಿ ಅಮ್ಮವ್ರನ್ನ ರೂಮಿಂದ ಕರ್ಕೊಂಬರೋಣ. ಆ ಕೆಲಸ ನಾನು ಮಾಡ್ತೀನಿ. ಅಂಜಲಿ ಅಮ್ಮವ್ರು ಸರಿ ಹೋದರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ನಡ್ಕೊಳ್ತೀನಿ. ನೀವು ಯಾವ ದಾರಿ ತೋರಿಸ್ತೀರೋ ಆ ದಾರಿಯಲ್ಲಿ ನಡ್ಕೊಂಡು ನಿಮ್ಮ ಮಾತು ಕೇಳ್ಕೊಂಡು ಬರ್ತೀನಿ. ಈಗ ನನಗೆ ಧೈರ್ಯ ಬಂತು, ಸಮಾಧಾನನೂ ಆಯಿತು. ಅಂಜಲಿ ಅಮ್ಮವ್ರ ಜೀವನ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೂ ಬಂತು. ನಿಮಗದೆಲ್ಲ ಬಂತು, ಆದರೆ ನನಗೆ ತಲೆ ತುಂಬ ಚಿಂತೆ ಬಂತು. ಚಿಂತೆನಾ? ಯಾಕೆ ಬಾಸು? ಹೇಳಿದ್ನಲ್ಲ, ನನ್ನ ಹೆಂಡತಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ. ಅವ್ರಿಗೇನು ಹೇಳೋದು, ಈ ಮನೆಯವ್ರಿಗೇನು ಹೇಳೋದು, ನನಗೊಂದು ಗೊತ್ತಾಗ್ತಾ ಇಲ್ಲ. ಓ, ಚಿಂತೆ ಮಾಡಬೇಡಿ ಬಾಸು, ನಾನು ಇದನ್ನಲ್ಲ ಎಲ್ಲ ನೋಡ್ಕೊಳ್ತೀನಿ. ಎಲ್ಲದಕ್ಕೊಂದು ಪರಿಹಾರ ಹುಡುಕ್ತೀನಿ. ಅವ್ರು ಯಾರು ಏನು ಎತ್ತ ಅನ್ನೋದು ತಲೆವರೆಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳೋಣ. ಏ ಮುತ್ತು, ಏನೋ ಅದು ನನಗೆ ಗೊತ್ತಾಗ್ದ ಹಾಗೆ ನೀನು ಮಾಡೋದು? ಹಳಿ ಅಂದ್ರೆ ಏನು ಹೇಳ್ತಿದ್ದ ಇವನು? ಯಾರ ಬಗ್ಗೆ ಹೇಳ್ತಿದ್ದ? ನನಗೆ ಗೊತ್ತಾಗ್ದ ಹಾಗೆ ಏನು ಮಾಡೋಕೆ ಹೊರಟಿದ್ದಾನೆ? ಅದು ಈ ಮನೆ ಸುತ್ತಮುತ್ತ ಕಾಡಿದೆಯಲ್ವಾ, ಅದಕ್ಕೆ ಕಾಡಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇದ್ದಾವೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಬೇಡ, ಮಾವ ಇದ್ದಾರೆ, ಅವ್ರಿಗೆ ಗೊತ್ತಾದ್ರೆ ಬೈತಾರೆ, ಸುಮ್ಮನೆ ಚೆನ್ನಾಗಿರಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓ, ನನಗೆ ಗೊತ್ತಾಗದೇ ಇರೋ ಹಾಗೆ ಕರ್ಕೊಂಡು ಹೋಗ್ಬೇಕು. ಯಾಕೋ? ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಕಾಡು ಅಂದರೆ ನನಗೆ ಎಷ್ಟಿಷ್ಟ ಅನ್ನೋದು ನಿನಗೆ ಗೊತ್ತು ತಾನೆ? ಕಾಡಲ್ಲಿ ಸುತ್ತಾಡೋದು ಅಂದರೆ ನನಗೆ ಪ್ರಾಣ ಅಂತ ಗೊತ್ತು ತಾನೆ? ಅಳಿ ಅಂದರೆ ಏನು ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಕಾಡಕ್ಕೆ ಕರ್ಕೊಂಡು ಹೋಗ್ತೀನಿ. ಹೌದು ಅಳಿ ಅಂದರೆ, ಕಾಡಲ್ಲಿ ಓಡಾಡೋದು ಅಂದರೆ ನನಗೆ ತುಂಬ ಇಷ್ಟ. ನೀವು ತುಂಬ ಎಂಜಾಯ್ ಮಾಡ್ತೀರಿ. ಆದರೆ ಇವತ್ತು ಬೇಡ, ನಾಳೆ ಹೋಗೋಣ. ಈಗ ಊಟಕ್ಕೆ ಬನ್ನಿ, ಗೊತ್ತಾಗಬಾರ್ದಂತ. ಬನ್ನಿ ಊಟಕ್ಕೆ ಹೋಗೋಣ. ಸರಿ, ನಾನು ಬರ್ತೀನಿ, ಹೋಗಿ ಫೋನ್ ಬರ್ತಾ ಇದೆ. ಅಯ್ಯೋ, ಕಾಡಿಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಲ್ಲಪ್ಪ.